ರೇಖಾ ಲಕ್ಷ್ಮಣ್ ಅರ್ಪಿಸುವ ಕಾನೂನಿನ ಕಣ್ಣು ಸಂಚಿಕೆಗೆ ತಮಗೆ ಸ್ವಾಗತ. ಈ ದಿನದ ವಿಷಯವು ಕರ್ನಾಟಕ ಉಚ್ಚ ನ್ಯಾಯಾಲಯವು ದಿನಾಂಕ 13/5/2026 ತನ್ನ ತೀರ್ಪಿನಲ್ಲಿ ಮಾತೆಗಿಂತ ಮಿಗಿಲಾದ ದೇವರಿಲ್ಲ ಎಂಬ ನುಡಿಯಂತೆ ಮಾತೃಹೃದಯಕ್ಕೆ ಸ್ಪಂದಿಸಿ ನ್ಯಾಯ ನೀಡಿದೆ. ಗೌರವಾನ್ವಿತ ಕರ್ನಾಟಕ ಉಚ್ಚ ನ್ಯಾಯಾಲಯವು ಜಿ. ಹೇಮಾ ವರ್ಸಸ್ ಪವಿತ್ರ ಅವರ ಪ್ರಕರಣದಲ್ಲಿ ತೆಗೆದುಕೊಂಡ ನಿರ್ಣಯವನ್ನು ಗಮನಿಸಿದಲ್ಲಿ ಕರ್ನಾಟಕ ಉಚ್ಚ ನ್ಯಾಯಾಲಯವು ಮಾತೆಗಿಂತ ಮಿಗಿಲಾದ ದೇವರಿಲ್ಲ ಎನ್ನುವ ತತ್ವವನ್ನು ಪಾಲಿಸಿದೆ ಎಂಬುದನ್ನು ಹೇಳಬಹುದು. ಹೇಮಾ ಅವರು ಬಾಡಿಗೆ ಆದಾಯದಿಂದ ಆಸರೆಯಾಗಬಹುದೆಂದು ನಿರೀಕ್ಷಿಸಿ ಆಸ್ತಿಯನ್ನು ಮಗಳ ಹೆಸರಿಗೆ ಬರೆದುಕೊಟ್ಟಿದ್ದರು. ಆದರೆ ಅದಕ್ಕೆ ಬದಲಾಗಿ ಅವರು ನಿರ್ಲಕ್ಷ್ಯಕ್ಕೊಳಗಾಗಿ ಬಾಡಿಗೆ ಮನೆಯಲ್ಲಿ ವಾಸಿಸುವಂತಾಯಿತು. ಅದೇ ಸಮಯದಲ್ಲಿ ಮಕ್ಕಳು ಅದರ ಲಾಭ ಪಡೆದರು. ಈ ಪ್ರಕರಣದಲ್ಲಿ ಪವಿತ್ರ ಅವರು ತಮ್ಮ ಜವಾಬ್ದಾರಿಗಳನ್ನು ಪೂರೈಸಿಲ್ಲ ಎಂದು ಹೇಳಿ ಪೋಷಕರು ಮತ್ತು ಹಿರಿಯ ನಾಗರಿಕರ ನಿರ್ವಹಣೆ ಮತ್ತು ಕಲ್ಯಾಣ ಕಾಯ್ದೆಯಡಿಯಲ್ಲಿ ನಿರ್ವಹಣಾ ಮಂಡಳಿಯು ಗಿಫ್ಟ್ ಡೀಡ್ ದಾನಪತ್ರವನ್ನು ರದ್ದುಗೊಳಿಸಿದೆ. ತದನಂತರ ಪ್ರಕರಣವು ಮಾನ್ಯ ಉಚ್ಚ ನ್ಯಾಯಾಲಯದ ಮುಂದೆ ಬಂದಾಗ ಉಚ್ಚ ನ್ಯಾಯಾಲಯವು ತನ್ನ ಮಗಳು ಆರ್. ಪವಿತ್ರ ಅವರು ಮಾತು ಕೊಟ್ಟಂತೆ ತನ್ನನ್ನು ನೋಡಿಕೊಳ್ಳಲು ವಿಫಲರಾದ ನಂತರ 62 ವರ್ಷದ ಜಿ. ಹೇಮಾ ಅವರು ತಮ್ಮ ಆಸ್ತಿಯನ್ನು ಮರಳಿ ಪಡೆಯಬಹುದೆಂದು ಗೌರವಾನ್ವಿತ ಕರ್ನಾಟಕ ಉಚ್ಚ ನ್ಯಾಯಾಲಯವು ಎತ್ತಿ ಹಿಡಿದಿದೆ. ಇದರಿಂದ ತಿಳಿಯುವುದೇನೆಂದರೆ ತಾಯಿಗಿಂತ ದೇವರಿಲ್ಲ. ತಾಯಿಯನ್ನು ಗೌರವಿಸಬೇಕು. ಇಂತಹ ಸಂದರ್ಭದಲ್ಲೂ ತಾಯಿಯನ್ನು ಬಿಡದೆ ವಯೋವೃದ್ಧ ವೇಳೆಯಲ್ಲಿ ಅಥವಾ ಕಾಯಿಲೆ ಬಂದಾಗ ಅವರನ್ನು ನೋಡಿಕೊಳ್ಳುವುದು ಪ್ರತಿಯೊಬ್ಬರ ಕರ್ತವ್ಯ. ನನಗೆ ತಿಳಿದಿರುವಂತೆ ಭಾರತೀಯರ ರಕ್ತದಲ್ಲಿ ತಾಯಿಗಿಂತ ಮಿಗಿಲಾದ ದೇವರಿಲ್ಲ ಎನ್ನುವುದು ಬಹಳ ಹಿಂದಿನಿಂದಲೂ ಬಂದಿರುತ್ತದೆ. ಈ ವಿಡಿಯೋವನ್ನು ದಯಮಾಡಿ ನೋಡಿ ಇದನ್ನು ಇತರರೊಂದಿಗೆ ಶೇರ್ ಮಾಡಿ. ಮಹಿಳಾ ದಿನವನ್ನು ಆಚರಿಸುವುದು ಅಥವಾ ತಾಯಿ ದಿನವನ್ನು ಆಚರಿಸುವವರು ದಿನವೂ ಸಹ ತಾಯಿ ದಿನವನ್ನೇ ಆಚರಿಸಬೇಕು. ಈ ವಿಷಯವನ್ನು ತಮ್ಮ ಬಂಧು ಬಾಂಧವರಿಗೆ, ಸ್ನೇಹಿತರಿಗೆ ಶೇರ್ ಮಾಡಿ. ನನ್ನ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.